ನಮಸ್ತೆ ವೀಕ್ಷಕರೇ, IPL ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಅನ್ನೋ ರೀತಿ ಇವತ್ತಿಂದ IPL ಮತ್ತೆ ರೀಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲೂ RCB ವರ್ಸಸ್ KKR ಮ್ಯಾಚು ಇವತ್ತಿದೆ. ನಮ್ಮ ಹೋಮ್ ಗ್ರೌಂಡಲ್ಲೇ ಇರೋದ್ರಿಂದ ಒಂದು ರೀತಿಯಲ್ಲಿ RCB ಫ್ಯಾನ್ಸು ಸಿಕ್ಕಾಪಟ್ಟೆ ಕ್ರೇಜ್ ಮತ್ತು ಸಿಕ್ಕಾಪಟ್ಟೆ ಖುಷಿನ ತೋರಿಸ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಮ್ಯಾಚ್ ಬಗ್ಗೆ ನಮ್ಮ RCB ಫ್ಯಾನ್ಸ್ ಆಗಿರ್ಬೋದು ಅಥವಾ ನಮ್ಮ ಸಿಲಿಕಾನ್ ಮಂದಿ ಆಗಿರ್ಬೋದು ಏನು ಹೇಳ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಆ್ಯಕ್ಚುಲಿ IPL ರೆಸ್ಯೂಮ್ ಆಗಿರೋದ್ರಿಂದ RCB IPL ಫ್ಯಾನ್ಸ್ಗಿಂತ RCB ಫ್ಯಾನ್ಸ್ಗೆ ತುಂಬ ಖುಷಿ ಆಗ್ತದೆ. ಬಿಕಾಸ್ ದೇ ಆರ್ ಇನ್ ಟಾಪ್ 2, ಓಕೆನಾ. ಟಾಪ್ 2 1 and 2 ಸ್ಪಾಟ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಓಕೆ, ಬೆಟರ್ ಅನ್ನಿಸ್ತೈತೆ. ಐ ಆಮ್ ಆಲ್ಸೋ ಫೀಲಿಂಗ್ ಗುಡ್ ರೆಸ್ಯೂಮ್ ಆಗಿರೋದ್ರಿಂದ. ಆ್ಯಂಡ್ ಟುಡೇ ಪ್ಲೇಯಿಂಗ್ 11 ಪರ್ಫೆಕ್ಟಾಗಿರಬೇಕು. ಆಲ್ಮೋಸ್ಟ್ ಎಲ್ಲ ಗಾಡ್ಸು ಬ್ಯಾಕ್ ಆಗಿದ್ದಾರೆ ಸ್ಕ್ವಾಡಲ್ಲಿ. ಈವನ್ ವಿತ್ ಇನ್ ಹೇಸಲ್ವುಡ್ ಆಲ್ಸೋ ಇಸ್ ಬ್ಯಾಕ್ ಇನ್ ದ ಸ್ಕ್ವಾಡ್. ಆ್ಯಂಡ್ ಓಕೆ, ಆಲ್ ದ ಬೆಸ್ಟ್ RCB ಆ್ಯಂಡ್ ಮಸ್ಟ್ ವಿನ್ ಗೇಮ್. ಇವತ್ತಿನ KKR ವರ್ಸಸ್ RCB ಮ್ಯಾಚ್ ಅಲ್ಲಿ ನಮ್ಮ ಹೋಮ್ ಗ್ರೌಂಡ್ ಮ್ಯಾಚು RCBಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಆ್ಯಕ್ಚುಲಿ 100% ಪ್ಲಸ್ ಆಗುತ್ತೆ. ವೈ ಮೀನ್ಸ್ ದೇ ಆರ್ ಚೇಸಿಂಗ್ ಆಲ್ಸೋ, ದೇ ಆರ್ ಡಿಫೆಂಡಿಂಗ್ ಆಲ್ಸೋ. ಸೊ ಎರಡೂ ಮಾಡೋ ಸತ್ತ ಐತೆ. ಚೇಸ್ ಮಾಡೋಕ್ಕೂ ಸತ್ತ ಐತೆ, ಡಿಫೆಂಡ್ ಮಾಡೋಕ್ಕೂ ಸತ್ತ ಐತೆ. ಸೊ ಆ ಥರ ಹೋಪ್ಸ್ ಚೆನ್ನಾಗೇ ಐತೆ. 100%. ಆಲ್ ದಿ ಬೆಸ್ಟ್ RCB. ಆ್ಯಂಡ್ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಬಿಟ್ಟ. ಆ್ಯಂಡ್ ಎಲ್ಲರೂ ಯಾರ್ಯಾರು ಸ್ಟೇಡಿಯಮ್ಗೆ ಹೋಗ್ತಿರೋ ಪ್ಲೀಸ್ ಗೋ ವಿತ್ ಎ ಟೆಸ್ಟ್ ಜೆರ್ಸಿ ಆಫ್ ವಿರಾಟ್ ಕೊಹ್ಲಿ. ಟೆಸ್ಟ್ ಕ್ರಿಕೆಟಿಂದ ವಿರಾಟ್ ಕೊಹ್ಲಿ ಅವರು ರಿಟೈರ್ ಆಗಿರೋದು ಎಲ್ರಿಗೂ ತುಂಬ ಬೇಜಾರಾಗಿದೆ. ನನಗೆ ಪರ್ಸ್ನಲಿ ತುಂಬ ಬೇಜಾರಾಗಿದೆ. ಸೊ ಇವತ್ತು ಅವ್ರಿಗೋಸ್ಕರ ಜರ್ಸಿ ಹಾಕ್ಕೊಂಡು ಅವ್ರಿಗೊಂದು ಟ್ರಿಬ್ಯೂಟ್ ಥರ ನಾನಿವತ್ತು ಹಾಕೊಂಬಂದಿದ್ದೀನಿ. ಸೊ RCB KKR ಇಟ್ಸ್ ಆಲ್ವೇಸ್ ಅ ಹೈ ಎಲೆಕ್ಟ್ರಿಫೈಯಿಂಗ್ ಮ್ಯಾಚ್. ಸೊ IPL ಸ್ಟಾರ್ಟ್ ಆದಾಗ ದಟ್ ವಾಸ್ ದ ಫಸ್ಟ್ ಮ್ಯಾಚ್. ಇವಾಗಲೂ ಇದಾಗ್ತಾ ಇರೋದ್ರಿಂದ ಅದು ಫಸ್ಟ್ ಮ್ಯಾಚೇ ಆಗಿದೆ. ಸೊ ಹೋಪ್ಫುಲಿ ಬೀಟ್ ಮಾಡ್ತಾರೆ ಅಂತ ಒಂದು ಇದಿದೆ. ಆ್ಯಂಡ್ ದೇ ವಿಲ್ ಗೋ ಟು ದ ಪ್ಲೇ ಆಫ್ಸ್ ಅಂತ. ಸೊ ಪ್ಲಸ್ ಆಗುತ್ತೆ, ಬಟ್ ವೆದರ್ ಆಲ್ಸೋ ನೋಡಬೇಕು. ಸೊ ಇವನ್ ದಟ್ ಡಿಪೆಂಡ್ಸ್ ಅ ಲಾಟ್. ಸೊ ಗೋ RCB. ಜೈ RCB. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಸ್ಟಾರ್ಟ್ ಆಗಿದೆ ಇವತ್ತು RCB ವರ್ಸಸ್ KKR ಮ್ಯಾಚ್ ನಮ್ಮ ಬೆಂಗಳೂರು ಚಿನ್ನಸ್ವಾಮಿಲೇ ಇದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಫಸ್ಟ್ಲಿ ನಾನು RCB ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ದೇ ಆರ್ ಪ್ಲೇಯಿಂಗ್ ವೆರಿ ವೆಲ್. ಈ ಸೀಸನ್ ಫುಲ್ ಚೆನ್ನಾಗಿ ಆಡ್ತಿದ್ದಾರೆ. ಈವನ್ ಆಲ್ ದ ಡಿಪಾರ್ಟ್ಮೆಂಟ್ಸ್, ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್. So I just wish them all the very best. And in Chinnaswamy, if they win, they will be qualifying for playoffs as well. So I'll just say them all the best. And it's very happy that IPL ಮತ್ತೆ ರೀಸ್ಟಾರ್ಟ್ ಆಗ್ತಿದೆಯಲ್ಲ. ವಿ ಆರ್ ವೆರಿ ಹ್ಯಾಪಿ. ಕಪ್ ಗೆಲ್ಲುತ್ತಾ RCB? ಗೆಲ್ಲುತ್ತೆ ಈ ಸರಿ ಕಪ್ ನಮ್ಮದೇ. ಆಲ್ ದಿ ಬೆಸ್ಟ್ ಹೇಳ್ತೀರಾ? ಆಲ್ ದ ವೆರಿ ಬೆಸ್ಟ್ RCB. ವಿನ್ನಿಂಗ್ ಸ್ಟ್ರೀಕ್ ಹಂಗೆ ಇರಬೇಕು. RCB ಟೇಬಲ್ ಟಾಪ್ ಇದ್ದಾರೆ. ಸೊ ಹಂಗೆ ಕಂಟಿನ್ಯೂ ಮಾಡಬೇಕು. ಹೋಪ್ ರೈನ್ ಶುಡ್ ನಾಟ್ ಕಮ್ ಟುಡೇ. ಮಳೆ ಇರಬಾರ್ದು. ಆ್ಯಂಡ್ ಅಗೇನ್ ಓವರ್ಸೀಸ್ ಪ್ಲೇಯರ್ಸ್ ಎಲ್ಲ ಬಂದಿದ್ದಾರೆ ಟೀಮ್ ಒಳಗೆ. ದಟ್ಸ್ ಅಡ್ವಾಂಟೇಜ್. KKR ದೇರ್ ಲೆಸ್ ಓವರ್ಸೀಸ್ ಪ್ಲೇಯರ್ಸ್. ಮೊಯಿನಲ್ಲಿ ಎಲ್ಲ ಆಚೆ ಹೋಗಿದ್ದಾರೆ. ಇಲ್ಲಿ ಎಲ್ಲರೂ ಇದ್ದಾರೆ. ಹೋಪಿಂಗ್ ಫಾರ್ ದ ಬೆಸ್ಟ್ ವಿನ್ಸ್ ಆ್ಯಂಡ್ ಪ್ಲೇ ಆಫ್ ಹೋಗ್ತೀವಿ. ಹೋಮ್ ಗ್ರೌಂಡು RCBಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಇವಾಗ ನೋಡಿದ್ರೆ ಫಸ್ಟ್ ಎಂಡ್ ಮ್ಯಾಚ್ ಹೋಗ್ತಿದ್ರು, ಆಮೇಲೆ ಎಲ್ಲ ಗೆದ್ಕೊಂಬತ್ತಾರೆ. ಸೊ ಇಟ್ಸ್ ಬಿ ಪ್ಲಸ್ ನಾವು ಫಾರ್ RCB. ಹೋಮ್ ಕ್ರೌಡ್ ಆ್ಯಂಡ್ ಮೇ ಬಿ ವಿರಾಟ್ ಕೊಹ್ಲಿ ಆಫ್ಟರ್ ರಿಟೈರ್ಮೆಂಟ್ ಇಸ್ ದ ಫಸ್ಟ್ ಮ್ಯಾಚ್. ಸೊ ಕ್ರೌಡ್ ಎಲ್ಲ ಚೆನ್ನಾಗಿರುತ್ತೆ. ಹೋಪಿಂಗ್ ದಟ್ RCB ಗೆಲ್ತಾರೆ ಇವತ್ತು ಈ ಸಲ. ಅದೊಂದು ಹೇಳಲ್ಲ, ಬಟ್ ಗೆಲ್ತೀವಿ. ಜೈ RCB. ಆಲ್ ದ ಬೆಸ್ಟ್ RCB. ಆ್ಯಂಡ್ ರಜತ್ ಪತಿದಾರ್, ಅಭಿಷೇಕ್. IPL ರೀಸ್ಟಾರ್ಟ್ RCB ವರ್ಸಸ್ KKR ಮ್ಯಾಚ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇದೆ, ಚಿನ್ನಸ್ವಾಮಿ. ನಮ್ಮ ಹೋಮ್ ಗ್ರೌಂಡಲ್ಲಿ ಚಿನ್ನಸ್ವಾಮಿ ಅಲ್ಲಿ ಬೆಂಗಳೂರು ಪಕ್ಕ ಗೆಲ್ಲತ್ತೆ 100%. ವಿ ಹೋಪ್ ಆಲ್ ದಿ ಬೆಸ್ಟ್ RCB. ಇವತ್ತು ಹೋಮ್ ಗ್ರೌಂಡ್ RCB ಪ್ಲಸ್ ಆಗುತ್ತೆ ಅಂತೀರಾ? ಹೌದು. ಐ ಡೋಂಟ್ ನೋ ಅಬೌಟ್ ಟ್ರೈನ್. ಇಟ್ ವಿಲ್ ಪ್ಲಸ್ ಫಾರ್ ಆಲ್ RCB only. ಜೈ RCB. fan, but this year RCB is playing really good. I feel the captaincy is really better than last year's. So I hope they lift the cup. Even Virat Kohli deserves a cup. And today is that they were telling there is a tribute paid to the captain. Yeah, he's a King Kohli. Yes, I think he deserves it, and hopefully RCB wins. As a CSK fan, we want to see RCB lifting the cup. ಓಕೆ, ಫೈನ್. ಈ ಸಲ KKR ವರ್ಸಸ್ RCB ಮ್ಯಾಚ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇದೆ. ಇದು RCB ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? Of course, plus home ground andre RCB ne. We saw the last two matches what happened. Home ground andre RCB ne. Pakka. Yes. Yes, ಗೆಲ್ಲುತ್ತೆ. ಓಕೆ, ಆಲ್ ದಿ ಬೆಸ್ಟ್ ಹೇಳ್ಬಿಡಿ. All the best RCB. ನಮ್ಮ RCB ಗೆಲ್ಲಬೇಕಂತ ನಾನು ತುಂಬಾ ಆಸೆ ಪಡ್ತಾ ಇದ್ದೀನಿ. ಯಾಕಂದರೆ ಐ ಥಿಂಕ್ ದೇ ಡಿಸರ್ವ್ ಇಟ್. ವಿ ಆಲ್ ಡಿಸರ್ವ್ ಇಟ್, ರೈಟ್? ಆಸ್ ಅ ಪೀಪಲ್ ಆಫ್ ಬ್ಯಾಂಗ್ಳೂರ್, ಆಸ್ ಅ ಪೀಪಲ್ ಆಫ್ ಕರ್ನಾಟಕ, ಆಸ್ ಅ ಫ್ಯಾನ್ಸ್ ಆಫ್ RCB, ಎವ್ರಿ ಒನ್ ಡಿಸರ್ವ್ಸ್ ಟು ಸಿ ದಟ್ ಕಪ್, ದ ಟ್ರಾಫಿ ವಿತ್ ಹಸ್. ಮತ್ತು ನಮ್ಮ ಪ್ಲಸ್ ಪಾಯಿಂಟ್ ಇಷ್ಟೇ ಏನಂದರೆ ಹೇಸಲ್ವುಡ್ ಇಸ್ ಅ ಅಮೇಝಿಂಗ್ ಬೌಲರ್ ಆಸ್ ಸಚ್. ಮತ್ತು ವಿರಾಟ್ ಇಸ್ ಇನ್ ಟೋಟ್ಲಿ ಫಾರ್ಮ್. ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಫಿಲ್ ಸಾಲ್ಟ್,
ವಾಸ್ ಅನ್ ಅಮೇಸಿಂಗ್ ಬ್ಯಾಟ್ಸ್ಮನ್. ಸೊ ಇಂಥ ಅದ್ಭುತವಾದ ಪ್ಲೇಯರ್ಸ್ನ ಇಟ್ಕೊಂಡು ನಾವು ಇನ್ನೂ ಸೋತ್ರೆ ಇನ್ನೂ ಕಪ್ಪಿಲ್ಲ ಅಂದರೆ ಅದು ಏನಂತ ಹೇಳೋಕ್ಕಾಗಲ್ಲ. 18 ವರ್ಷ 18 ಕಿಂಗ್ ಕೊಹ್ಲಿ ಫಾರ್ ಅ ರೀಸನ್. ಜೈ ಆರ್ ಸಿ ಬಿ. ಎಸ್, ಈ ಸಲ ಕಪ್ ನಮ್ಮದೇ. ವಿ ವಿಲ್ ವಿನ್. ಆಲ್ ದಿ ಬೆಸ್ಟ್ ಆರ್ ಸಿ ಬಿ. IPL ಅಲ್ಲಿ ಇವತ್ತು ರೀಸ್ಟಾರ್ಟ್, IPL RCB ವರ್ಸಸ್ KKR ಮ್ಯಾಚ್ ಇದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? RCBನೇ ಗೆಲ್ಲೋದು ಅಷ್ಟೇ. ನಾವು ಯಾವತ್ತೂ ಅಂತೀವಿ, ಪ್ರತಿ ವರ್ಷ ಅಂತೀವಿ, ಕೊನೆವರೆಗೂ ಈ ಸಲ ಕಪ್ ನಮ್ಮದೇ ಅಂತ ಇರ್ತೀವಿ. ಗೆಲ್ಲಿಲ್ಲ ಅಂತಂದ್ರೂ ವಿ ಆರ್ RCBN ಫಾರ್ ಎವರ್. ಯಾ, ಇವತ್ತು RCB ಗೆಲ್ಲೋದು ಕನ್ಫರ್ಮ್. ಇವತ್ತು RCB ಗೆಲ್ಲೋ ಕನ್ಫರ್ಮ್. ಈ ಬಾರಿಯ ಕಪ್ ಇದೆ, ಇವತ್ತು IPL ರೀಸ್ಟಾರ್ಟ್ ಆಗಿದೆ, ಏನು ಹೇಳ್ತೀರಾ ಸರ್? ಆರ್ ಸಿ ಬಿ ಬಿಫೋರ್ ದಿಸ್ ಬ್ರೇಕ್ ಚೆನ್ನಾಗಿ ಆಡ್ತಾಯಿದ್ರು. ಇವಾಗ ಆಫ್ಟರ್ ಸ್ವಲ್ಪ ಬ್ರೇಕ್ ಆದಮೇಲೆ ಬರ್ತಾಯಿದ್ದಾರೆ. ಆಲ್ಸೋ ವಿರಾಟ್ ಕೊಹ್ಲಿ ಟೆಸ್ಟ್ ಇಂದ ರಿಟೈರ್ ತಗೊಂಡು ಆಡ್ತಾಯಿದ್ದಾರೆ. ಹೋಪ್ ದೇ ಡೂ ವೆಲ್ ಇನ್ ದ ಕಮಿಂಗ್ ಮ್ಯಾಚಸ್ ಆ್ಯಂಡ್ ದೇ ವಿಲ್ ರೀಚ್ ಪ್ಲೇ ಆಫ್ ಆ್ಯಂಡ್ ಫೈನಲ್ಸ್ ಆಸ್ ವೆಲ್. ಪಕ್ಕ ಗೆಲ್ಲತ್ತೆ ಇವರು. ಹೋಮ್ ಗ್ರೌಂಡ್ RCB ಗೆ ಪ್ಲಸ್ ಆಗುತ್ತೆ, ಇವತ್ತು ಮೈನಸ್ ಆಗುತ್ತೆ. ಹೋಮ್ ಗ್ರೌಂಡ್ ರಿಸಲ್ಟ್ಸ್ ನೋಡಿದ್ರೆ ನೆಗೆಟಿವೇ ಇದೆ, ಬಟ್ ಹೋಪ್ ಇಟ್ ವಿಲ್ ವರ್ಕ್ಔಟ್ ಟುಡೇ. ಎಸ್ ಸರ್, RCB ಟಿ ಶರ್ಟ್ ಹಾಕೊಂಡಿದ್ದೀರಾ ಆ್ಯಂಡ್ ಸದ್ಯ IPL ಮ್ಯಾಚ್ ಸ್ಟಾಪ್ ಆಗಿತ್ತು, ಈಗ ಮತ್ತೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇವತ್ತು ಫಸ್ಟ್ ಮ್ಯಾಚು RCB ವರ್ಸಸ್ KKR ಇದೆ, ಏನು ಹೇಳ್ತೀರಾ? ನಂಗೆ ಗೊತ್ತಿರಾಗ ಆರ್ ಸಿ ಬಿನೇ ಗೆಲ್ಲೋದು. ಆರ್ ಸಿ ಬಿ ಲೈಕ್ ಇಟ್ಸ್ ಫ್ರಮ್ ಸ್ಟಾರ್ಟಿಂಗಿಂದ ಬ್ಲಡ್ಡಲ್ಲೇ ಆರ್ ಸಿ ಬಿ ನಮ್ಮದು. RBC ಅಲ್ಲ, RCB ನಮ್ಮದು ಬ್ಲಡ್ಡಲ್ಲಿ ಇರೋದು. ಆಮೇಲೆ ಅಷ್ಟೇ, ಅದೇ ಫಸ್ಟ್ ಮ್ಯಾಚು ಇದು KKR ಮೇಲೆ ಗೆದ್ದಿದ್ದು, ಈ ಸಲ ಗೆಲ್ತೀವಿ ಅಂತ ನಮಗೆ ಫುಲ್ ಇದು. ಬಟ್ ಯಾವಾಗಲೂ ಹೋಮ್ ಗ್ರೌಂಡ್ ಅಂತ ಬಂದರೆ RCB ಒಂದು ಸ್ವಲ್ಪ ಬ್ಯಾಡ್ ಲಕ್ ತರುತ್ತೆ. ಆದರೂ ನಾವು ಎರಡ್ಗೆ ಮತ್ತೆ ಗೆದ್ವಲ್ಲ ಸ್ಟಾರ್ಟಿಂಗ್ 2 ಸೋತ ಮೇಲೆ 2 ಗೆದ್ದಿದ್ವಿ ಅಷ್ಟೇ, ಅದಕ್ಕೆ ಗೆಲ್ತೀವಿ. ಅಂತೀರಾ? ಓಕೆ, RCB ಕಪ್ ಎತ್ತೋ ವಿಚಾರದಲ್ಲಿ ಈ ಬಾರಿ ಏನಾಗ್ಬೋದು ಅನ್ಸುತ್ತೆ? ಯಾಕಂದರೆ ಪ್ರತಿ ಬಾರಿ ಹೋಪ್ ಇಟ್ಕೊತೀವಿ, 18 ವರ್ಷಗಳಿಂದ ನಾವು RCB ಕಪ್ ನಮ್ಮದೇ ಅಂತಲೇ ಅಂದ್ಕೊಂಡು ಫ್ಯಾನ್ಸ್ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀವಿ. ಈ ಬಾರಿ ಏನಾಗ್ಬೋದು ಅನ್ಸುತ್ತೆ? ಈ ಸಲ ಕ್ಯಾಪ್ಟನ್ ಲೈಕ್ ಚೇಂಜ್ ಆಗಿದೆ. ನಾವು ಯಾವಾಗಲೂ ಕ್ಯಾಪ್ಟನ್ ಚೇಂಜ್ ಆದಾಗ ನಾವು ಆಲ್ಮೋಸ್ಟ್ ಗೆದ್ದಿದ್ದೀವಿ, ಆಲ್ಮೋಸ್ಟ್ ಅಂದರೆ ಲೈಕ್ ಇದು ಫೈನಲ್ಸ್ಗಾದರೂ ಹೋಗಿದ್ದೀವಿ. ಈ ಸಲ ಆ್ಯಕ್ಚುಲಿ ಟೀಮ್ ಚೆನ್ನಾಗಿದೆ. ಇವಾಗ ನಾವೇನು ಎಮೋಷನ್ ಬೇಸ್ ಇದು ಮಾಡಿಲ್ಲ, ಈ ಸಲ ತೊಗೊಂಡಿಲ್ಲ. ಬೇಸಿಕ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿಕೊಂಡೇ ಮಾಡಿರೋದು ಜಾಸ್ತಿ. ಅದಕ್ಕೆ ಆದರೆ ಹೇಸಲ್ವುಡ್ಡು, ಫಿಲ್ ಸಾಲ್ಟ್ ಎಲ್ಲ ಲೈಕ್ ಈ ಮ್ಯಾಚಲ್ಲಿ ಇದು ಪರ್ಫಾರ್ಮ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ. ಸರ್, ಇವತ್ತು RCB ವರ್ಸಸ್ KKR ಮ್ಯಾಚ್ ಇದೆ, ಏನು ಹೇಳ್ತೀರಾ ಇವತ್ತಿನ ಮ್ಯಾಚ್ ಬಗ್ಗೆ? RCB ಮ್ಯಾಚ್ ಇವತ್ತು ಚಿನ್ನಸ್ವಾಮಿಯಲ್ಲಿ ನಡೀತಾ ಇದೆ. ಸದ್ಯಕ್ಕೆ ಮಳೆ ಬರದೇ ಇದ್ದರೆ ಸಾಕು, ಎಲ್ಲರಿಗೂ ಅದೇ ಭಯ ಇದೆ ಸದ್ಯಕ್ಕೆ. KKR ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆ, ಪ್ಲೇ ಆಫ್ಸ್ಗೆ ಬರೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತಾನೆ ಇದೆ. ಬಟ್ RCB ಪ್ಲೇ ಆಫ್ಗೆ ಹೋಗುತ್ತೆ ಅಂತ ಇವತ್ತು ಮ್ಯಾಚ್ ಗೆದ್ರೆ ಗ್ಯಾರಂಟಿ ಆಗುತ್ತೆ. ಸೊ RCB ಗೆಲ್ಲತ್ತೆ ಅಂತ ಫುಲ್ ಕಾನ್ಫಿಡೆನ್ಸ್ ಇದೆ. ಫುಲ್ ಕಾನ್ಫಿಡೆನ್ಸ್ ಇದೆ, ಪಕ್ಕ. ಈ 3 ಮ್ಯಾಚ್ ಇದೆ, ಪ್ಲೇ ಆಫ್ಗೆ ಹೋಗೋ ಮುಂಚೆ RCB ಆಡುತ್ತೆ. 3 ಮ್ಯಾಚಲ್ಲಿ 3 ಗೆಲ್ಲತ್ತೆ ಅನ್ಸುತ್ತಾ, ಅಥವಾ ಯಾವುದಾದ್ರೂ ಗೆದ್ದು ಪ್ಲೇ ಆಫ್ ಹೋದರೆ ಸಾಕು ಅನ್ಸುತ್ತಾ? ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ಟರೆ ಸಾಕು ಸದ್ಯಕ್ಕೆ, ಇವಾಗ ಇರೋ ಸಿಚುವೇಶನ್ಗೆ. ಪ್ಲೇ ಆಫ್ಸ್ ಹೋದ್ಮೇಲೆ ನೋಡ್ಕೊತೀವಿ. ಅಷ್ಟೇ ನೋಡ್ಕೊತೀರಾ? ಈ ಸಲ ಪಕ್ಕ ಕಪ್ ನಮ್ಮದೇ. ಕಪ್ ನಮ್ದೇನೆ. ಓಕೆ, ಅಕಸ್ಮಾತ್ ಈಗ ಸದ್ಯದಲ್ಲಿ ಒಂದು ಸ್ವಲ್ಪ ಟೈಮು IPL ಬ್ರೇಕ್ ಆಗಿತ್ತು, ನಡೆಯುತ್ತೋ ಇಲ್ಲವೋ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು, ಅಂಥ ಸಮಯದಲ್ಲಿ ಏನು ಅನಿಸಿತ್ತು ನಿಮಗೆ? ಇಂಗ್ಲೆಂಡ್ ಅವರು ಪ್ರಪೋಸಿಷನ್ ಕೊಟ್ಟಿದ್ದರು IPLನ ನಾವು ದೇಶದಲ್ಲಿ ನಡೆಸ್ಬೋದು ಅಂತ. ಅಕಸ್ಮಾತ್ BCCI ಏನಾದರೂ ಆಪ್ಷನ್ ತೊಗೊಂಡಿದ್ದಿದ್ರೆ ಅಲ್ಲೂ RCB ಕಪ್ ನಮ್ಮದೇ ಅಂತ ಗೆದ್ಕೊಂಡು ಬರ್ತಾಯಿದ್ರು. ಓಕೆ, ನಮ್ಮ ನೆಲದಲ್ಲಿದ್ರು ಅಲ್ಲಾದ್ರೂ ಕಪ್ ಹೊಡೆದು ಹೌದೌದು ಎತ್ತಾ ಇದ್ರು. ಒಟ್ನಲ್ಲಿ RCB ಗೆಲ್ಲೋದಂತೂ ಫಿಕ್ಸ್ ಅಲ್ವಾ ಇರೋದು. ಸೊ ಎಂಜಾಯ್ಮೆಂಟ್ ಇದೆ. RCB ವರ್ಸಸ್ KKR ಮ್ಯಾಚ್ ಇದೆ. ನಮ್ಮ ಮಯಾಂಕ್ ಬೇರೆ ಇದ್ದಾರೆ, ಹರ್ಷಿತ್ ರಾಣಾ ರಿವೆಂಜ್ ತಗೋಬೇಕು ಇವತ್ತು. ಓಕೆ, ತಗೋತಾರೆ ಅನ್ಸುತ್ತೆ. ತಗೋಬೋದು. ಓಕೆ, ಅಲ್ಲ ಹೋಮ್ ಗ್ರೌಂಡ್ ಅಂತ ಬಂದರೆ ಯಾವಾಗಲೂ ನಮ್ಗೊಂದು ಸ್ವಲ್ಪ ಬ್ಯಾಡ್ ಲಕ್ ಕಾಣಿಸ್ಕೊಳತ್ತೆ. ಇವತ್ತು ಮತ್ತೆ ರೀಸ್ಟಾರ್ಟ್ ಮಾಡಿದ್ದಾರೆ, ಯಾಕಂದರೆ ಸ್ಟಾರ್ಟಲ್ಲಿ ನಮ್ಮದು ಹೋಮ್ ಗ್ರೌಂಡ್ ತುಂಬ ಬ್ಯಾಡ್ ಲಕ್ ಅನಿಸಿತ್ತು, ಮತ್ತೆ ಪಿಕಪ್ ಆಯಿತು, ಮತ್ತೆ ಇವಾಗ ಮತ್ತೆ ರೀಸ್ಟಾರ್ಟು. ಏನಾಗ್ಬೋದು ಅನ್ಸುತ್ತೆ? ಗೆಲ್ತಾರೆ, ಏನಿಲ್ಲ. ಟಾಸ್ ಅಂತೂ ಆಗಲ್ಲ, ಬಟ್ ಗೆಲ್ತಾರೆ. ಸ್ಕೋರ್ ಕೊಡ್ಬೇಕು 200 ಮೇಲೆ, ಯಾವಾಗಲೂ ಹೊಡಿಯಂಗೆ ಹೊಡೆದ್ರೆ ಆಗುತ್ತೆ. ಹಾಗೆ ಆಗುತ್ತೆ, ಒಟ್ಟಿನಲ್ಲಿ ಈ ಸಲ ಆಗುತ್ತೆ. ಕಪ್ ನಮ್ಮದೇ. ಇಷ್ಟು ವರ್ಷ ಕಾಯಿಸಿದರೆ 18ನೇ ವರ್ಷ ವಿರಾಟ್ ಜೆರ್ಸಿ ನಂಬರ್ ಕೂಡ ಗೆಲ್ಬೇಕನ್ನೋದೇ ಇದೆ. ನೋಡಬೇಕು, ಆಗುತ್ತೆ ಅನಿಸುತ್ತೆ. ನೋಡ್ಬೇಕು ಏನಾಗುತ್ತೆ, ಆಗುತ್ತೆ ಅಂತ ನಮ್ಗೆ ಹೋಪ್ಸಿದೆ. ಇವತ್ತು ಮತ್ತೆ ಪುನಃ IPL ರೀಸ್ಟಾರ್ಟ್ ಆಗ್ತಿದೆ, ಮಧ್ಯ ಬ್ರೇಕ್ ಆಗಿತ್ತು, ನಡೆಯುತ್ತೋ ಇಲ್ಲ ಮತ್ತೆ ಈಗ IPL ರೀಸ್ಟಾರ್ಟ್ ಆಗ್ತಿದೆ. ಇವತ್ತು ಫಸ್ಟ್ ಮ್ಯಾಚ್ RCB ವರ್ಸಸ್ KKR ಇದೆ, ಏನಾಗುತ್ತೆ ಅನ್ಸುತ್ತೆ? ನಮ್ಮ ಟೀಮ್ ಮ್ಯಾಮ್ ನಾವು ಗೆಲ್ತೀವಿ ಅಂತಲೇ ನಾವು ಹೇಳ್ತೀವಿ, ಇನ್ನೇನು ಹೇಳೋಕ್ಕಾಗತ್ತೆ, ಗೆಲ್ತೀವಿ ಅಷ್ಟೇ. ಓಕೆ, ಯಾಕಂದರೆ KKR ಜೊತೆ ಸ್ಟಾರ್ಟಿಂಗಲ್ಲಿ ಗೆದ್ದಿದ್ವಿ ನಾವು, ಬಟ್ ಅದು ಹೋಮ್ ಗ್ರೌಂಡ್ ಆಗಿರಲಿಲ್ಲ. ಬಟ್ ಇದು ಹೋಮ್ ಗ್ರೌಂಡ್ ಸ್ವಲ್ಪ ಬ್ಯಾಡ್ ಲಕ್ ಕಾಣಿಸ್ಕೋತಾ ಇರುತ್ತೆ. ಬಟ್ ಆಮೇಲೆ ನಾವು ಗೆದ್ಕೊಂಡು ಬಂದ್ವಲ್ಲ ನಮ್ಮ ಹೋಮ್ ಗ್ರೌಂಡಲ್ಲೇ, ಇವತ್ತು ಅದೇ ಪ್ಲಸ್ ಆಗುತ್ತೆ. ಹೌದು. ಓಕೆ, ಪ್ಲೇಯರ್ಸ್ ಬಗ್ಗೆ ಏನು ಹೇಳ್ತೀರಾ RCB ಟೀಮ್ ಬಗ್ಗೆ?
ಆರ್ ಸಿ ಬಿ ಟೀಮ್ ಈ ಬಾರಿ ಹೇಗಿದೆ? ಟೀಮ್ ಆ್ಯಕ್ಚುಲಿ ಓದ್ಸೋದಕ್ಕಿಂತ ಆಪ್ಷನ್ ಚೆನ್ನಾಗಿ ಮಾಡಿಕೊಂಡು ಒಳ್ಳೊಳ್ಳೆ ಪ್ಲೇಯರ್ಸ್ನ ಪಿಕ್ ಮಾಡಿದ್ದಾರೆ. ನೋಡ್ಬೇಕು, ಚೆನ್ನಾಗಿ ಆಡ್ತಿದ್ದಾರೆ. ಕಪ್ ಗೆಲ್ಲುತ್ತೆ ಈ ಪ್ರತಿ ಸರಿನೂ ಅದೇ ಹೇಳ್ತೀವಿ, ಈ ಸಲನೂ ಕಪ್ ನಮ್ಮದೇ. ಪ್ರತಿ ಸಲಗಿಂತ ಈ ಸಲ ಆರ್ ಸಿ ಬಿದಲ್ಲಿ ಬೌಲರ್ಸ್ ಚೆನ್ನಾಗಿದ್ದಾರೆ ಮತ್ತು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ನು ಚೆನ್ನಾಗಿದ್ದಾರೆ, ಲಾಸ್ಟ್ ಫಿನಿಷರ್ಸು ಚೆನ್ನಾಗಿದ್ದಾರೆ. ಒಂದಿಷ್ಟು ಜನ ಇಂಜುರಿ ಆಗೋದು ಹೋಗ್ತಿದ್ದಾರೆ, ಬಟ್ ಸ್ಟಿಲ್ ಯು ಹ್ಯಾವ್ ದ ಚಾನ್ಸ್ ಟು ವಿನ್ ದ ಕಪ್. ಆಗ್ತಾರೆ. ಈ ಸಲ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ವರ್ಸಸ್ KKR ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇದೆ, ಏನು ಹೇಳ್ತೀರಾ? ಗೆಲ್ತಾರೆ ಈ ಸಲ. ಲಾಸ್ಟ್ ಟೈಮ್ ಹೋಮ್ ಗ್ರೌಂಡಲ್ಲಿ ಇದ್ದಾಗ ಗೆದ್ದಿದ್ರು. ನಾವು ಲಕ್ ಅನ್ಲಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಡಿಪೆಂಡ್ಸ್ ಆಗುತ್ತೆ. ಇವಾಗ ಚೆನ್ನಾಗಿ ಆಡ್ತಾರೆ. ಗೆಲ್ತಾರೆ ಪಕ್ಕ. ಹೇಳ್ಬಿಡಿ ಮತ್ತೆ. ಈ ಸಲ ಕಪ್ ನಮ್ಮದೇ. ಆರ್ ಸಿ ಬಿ ವರ್ಸಸ್ KKR ಮ್ಯಾಚ್ ಇದೆ, ಏನಾಗುತ್ತೆ ಅನ್ಸುತ್ತೆ? ಗೆಲ್ತೀವಿ ಪಕ್ಕ. ಹೇಗೆ ಹೇಳ್ತೀರಾ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ? ಕಾನ್ಫಿಡೆನ್ಸಲ್ಲಿ ಅಂದರೆ ನಾವು ನಮ್ಮ ಟೀಮ್ ಸ್ಟ್ರಾಂಗ್ ಇದೆಯಲ್ಲ. ಶಫರ್ಡ್ ಬಂದಿದ್ದಾರೆ ಅಲ್ಲಿ ವಾಪಸ್ಸು ಗೆಲ್ತಾರೆ ಅದರಲ್ಲಿ. ಈ ಮಧ್ಯದಲ್ಲಿ ಬ್ರೇಕ್ ಆಗಿರೋದು ಒಂದು ರೀತಿಯಲ್ಲಿ ನಮ್ಮ ಪ್ಲೇಯರ್ಸ್ಗೆ ಇನ್ನೂ ದೊಡ್ಡ ಹೋಪ್ ಅಂತೀರಾ, ಎನರ್ಜಿ ಅಂತೀರಾ? ಪಕ್ಕ ಈ ರೀಸ್ಟಾರ್ಟ್ ಅಲ್ಲಿ ಮತ್ತೆ ನಾವು ಗೆಲ್ತೀವಿ. ಈ ಸಲ ಕಪ್ ಗೆಲ್ಲೋದು ನಾವೇ. ಫಿಲ್ ಸಾಲ್ಟ್ ಬಂದಿದ್ದಾರಲ್ಲ, ಗೆಲ್ತೀವಿ. ಹೌದು. ಓಕೆ, ಈ ಸಲ ಕಪ್ ನಮ್ದೇನಾ? ಹೇಳ್ಬಿಡಿ ಮತ್ತೆ. ಈ ಸಲ ಕಪ್ ನಮ್ಮದೇ. ಏನು ಹೇಳ್ತೀರಾ? ಏನಿಲ್ಲ, ಆರ್ ಸಿ ಬಿ ಗೆಲ್ಲುತ್ತೆ ಅಷ್ಟೇ. ಒಳ್ಳೆ ಟೀಮ್ ಇದೆ, ಒಳ್ಳೆ ಕೋರ್ಡಿನೇಷನ್ ಇದೆ. ಈಗ ಒಳ್ಳೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋರೆ ಫ್ಯಾನ್ಸ್ ಮಧ್ಯದಲ್ಲಿ. ಗೆಲ್ತೀವಿ ಅಷ್ಟೇ. ಬಿಕಾಸ್ ಇದು ಹೋಮ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಜನರಿಗೆ ಭಯ ಇದೆ. ಯಾಕಂತಂದ್ರೆ ಒಂದೊಂದ್ಸಲ ಬ್ಯಾಡ್ ಲಕ್ಗಳು ಕಾಣಿಸ್ಕೊಂಡಿತ್ತು ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ ರೀಸ್ಟಾರ್ಟ್. ಒಂದೊಂದ್ಸಲ ಬ್ಯಾಡ್ ಲಕ್ಗಳಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಆಪೋಸಿಟ್ ಟೀಮ್ ಅವರು ಹುರ್ಕೊತಾ ಇದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅವ್ರ ಮುಂದೆನೇ ಗೆಲ್ಲೋಣ ಅಷ್ಟೇ. ಈ ಸಲ ಕಪ್ ಎತ್ತೀವಿ. ಕಪ್ಪು ಇಷ್ಟು ಬೇಗ ಎತ್ತೋದು ಬೇಡ, ಇನ್ನೊಂದು ಸ್ವಲ್ಪ ವರ್ಷ ಇರಲಿ. ಆಮೇಲೆ ಕ್ರೇಜ್ ಕಡಿಮೆ ಆಗ್ಬಿಡುತ್ತೆ IPLದು. ಆರ್ ಸಿ ಬಿ ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷ ಕ್ರೇಜು. ಕಪ್ ಗೆದ್ಬಿಟ್ರೆ ಮುಗೀತು, IPL ಯಾರು ನೋಡೋದೇ ಇಲ್ಲ. ಇವಾಗಲೇ ಗೆಲ್ಲೋದು ಬೇಡ, ನಿಧಾನಕ್ಕೆ ಗೆಲ್ಲಿ, ಆಡಲಿ ಚೆನ್ನಾಗಿ. ಒಟ್ಟಿನಲ್ಲಿ ಆರ್ ಸಿ ಬಿ ಕಪ್ ಎತ್ತದೇನೆ ಉಳಿಸ್ಕೊಂಡಿರೋದಕ್ಕೆ ಖುಷಿ ಆಗುತ್ತೆ ಅಂತೀರಾ? ಅದೇ ಕ್ರೇಜ್ ಇರಬೇಕು. ಓಕೆ, ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ. IPL ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಈಗ ಸದ್ಯಕ್ಕೆ ಪುಲಮ್ಮ ಅಟ್ಯಾಕ್ ಹಾಕಿ ಇದಾಗಿದೆ, ಮತ್ತೆ ಆಗ್ತಾ ಇದೆ. ಚೆನ್ನಾಗಿರುತ್ತೆ, ಸ್ವಲ್ಪ ಕ್ರೌಡ್ ಕಡಿಮೆ ಆಗುತ್ತೆ, ಆದರೂ ಚೆನ್ನಾಗಿರುತ್ತೆ ಮ್ಯಾಚಸ್, ಇನ್ ರಿಮೈನಿಂಗ್ ಮ್ಯಾಚಸ್. ಎಲ್ಲ ನಾವು ಆರ್ ಸಿ ಬಿ ಕರ್ನಾಟಕಲ್ಲಿ ಆಡ್ತಾ ಇದ್ಮೇಲೆ ಆರ್ ಸಿ ಬಿಗೆ ಸಪೋರ್ಟಿಂಗ್ ಇರೋದು. ಆರ್ ಸಿ ಬಿ ಗೆಲ್ತಾರೆ ಅಂತಲೇ ಈ ಸತಿ ಇದೆ, ಟೀಮ್ ಚೆನ್ನಾಗಿರೋದ್ರಿಂದ. ಅಷ್ಟೇ. ಮಳೆ ಬಂದಿಲ್ಲ ಅಂದರೆ ಫುಲ್ 20 ಅವರ್ಸ್ ನಡೆದ್ರೆ ಆರ್ ಸಿ ಬಿ ಗೆಲ್ತಾರೆ, ಚಾನ್ಸಸ್ ಜಾಸ್ತಿ ಇದೆ. ಹಂಗಿದ್ರೆ ಇದಕ್ಕೆ ಹೋಗ್ತಾರಲ್ಲ, ಲೀಗಿಗೆ ಕ್ವಾಲಿಫೈ ಆಗ್ತಾರೆ ಈಸಿಗೆ. ಅದರಿಂದ ಏನು ಅಷ್ಟೊಂದೇನು ಇಂಪಾರ್ಟೆನ್ಸ್ ಇಲ್ಲ. 1 ಪಾಯಿಂಟ್ ಪ್ಲೇ ಆಫ್ಗೆ ಇನ್ನೂ 2 ಮ್ಯಾಚ್ ಇದೆಯಲ್ಲ, 1 ಪಾಯಿಂಟ್ ಬಂದರೆ ಸಾಕು. ಅದಕ್ಕೆ ಮಳೆ ಬಂದರೂ 1 ಪಾಯಿಂಟ್ ಆಗುತ್ತೆ, ಕ್ವಾಲಿಫೈ ಅದು ಆಟೋಮೆಟಿಕ್ ಆಗುತ್ತೆ. ಟಾಪಲ್ಲಿ ಇದ್ದಾರಲ್ಲ, ಆಗುತ್ತೆ. ಅದರಿಂದ ಕಪ್ ಇನ್ನೂ ಹೇಳಲಿಕ್ಕಾಗಲ್ಲ, ಇನ್ನು ಆಪೋಸಿಟ್ ಟೀಮ್ಸ್ ಚೆನ್ನಾಗಿದೆಯಲ್ಲ, ಅದು ಇದ್ರ ಮೇಲೆ ಹೋಗುತ್ತೆ ಪರ್ಫಾರ್ಮೆನ್ಸ್. ನೋಡಬೇಕು, ಕಾಯಬೇಕು ಅಷ್ಟೇ ಲಾಸ್ಟ್ವರೆಗೂ. ಆಲ್ ದಿ ಬೆಸ್ಟ್ ಆರ್ ಸಿ ಬಿ. ಆರ್ ಸಿ ಬಿ ಗೆಲ್ಲುತ್ತೆ ಪಕ್ಕ. ಎಸ್, ನಾವಿರೋ ಫಾರ್ಮ್ ನೋಡಿದ್ರೆ ಟೀಮ್ ಡೇವಿಡ್ ಸ್ವಿಮ್ಮಿಂಗ್ ಮಾಡಿದ್ನಲ್ಲ, ಆ ಥರ ಈಸಿಯಾಗಿ ಗೆಲ್ತೀವಿ. ಎಸ್, ಈಸಿಯಾಗಿ ಗೆಲ್ತೀವಿ. ಅದು ಸ್ವಲ್ಪ ಭಯ ಆಗುತ್ತೆ, ಯಾಕೆಂದರೆ ಸೋಲ್ಕೊಂಡು ಬಂದಿದ್ದೀವಿ. ಬಟ್ ಇವಾಗ ವಾಪಸ್ ಫಾರ್ಮಿಗೆ ಬಂದಿದ್ದೀವಿ, ಎಲ್ಲರೂ ಇದ್ದಾರೆ. ಆಮೇಲೆ ಮಯಾಂಕ್ ಅಗರ್ವಾಲ್ ಬೇರೆ ಬಂದಿದ್ದಾರೆ ಒಳಗಡೆ. ಸೊ ವಿನ್ ಆಗ್ತೀವಿ ಇವತ್ತು. ಕಪ್ ನಮ್ಮದೇ ಅಂತೂ ಹೇಳಲ್ಲ, ಆ ಥರ ಬಾಯ್ ಹಾಕೋದು ಬೇಡ. ನಾರ್ಮಲಾಗಿ ಬಂದರೆ ಬರಲಿ, ಇಲ್ಲಾಂದರೆ ಸಪೋರ್ಟ್ ಮಾಡ್ತಿರ್ತೀವಿ. ಈ ಸಲ ಕಪ್ ನಮ್ಮದೇ ಅಲ್ವಾ? ಪ್ರತಿ ಸಲನೂ ಬಿಟ್ಟಿಲ್ಲ, ಈ ಸಲ ಹೆಂಗೆ ಬಿಡೋಕ್ಕಾಗತ್ತೆ? ಟಾಪಲ್ಲಿದ್ದಾರೆ, ಚೆನ್ನಾಗಿ ಆಡ್ತಾಯಿದ್ದಾರೆ, ಎಲ್ಲರೂ ಫಾರ್ಮಲ್ಲಿದ್ದಾರೆ. ಅದು ಇಂಪಾರ್ಟೆಂಟು. ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ಇವಾಗ, ಅದೇ ಇಂಪಾರ್ಟೆಂಟ್ ಆಗ್ತಾಯಿದೆ. ಈವನ್ ಬೌಲಿಂಗ್ ಸೈಡು ಚೆನ್ನಾಗಿ ಬಂದಿದೆ, ಅದೇ ಪ್ಲಸ್ ಪಾಯಿಂಟ್ ಅದೇ ಇದೆ. ಇವನ್ 150 160 ಹೊಡೆದ್ರೂ ಆರಾಮ್ಸೆ ಬೌಲಿಂಗಲ್ಲಿ ಕಂಟ್ರೋಲ್ ಮಾಡ್ತಾಯಿದ್ದಾರೆ. ಅದೇ ಆರ್ ಸಿ ಬಿ ಪ್ಲಸ್ ಪಾಯಿಂಟ್ ಆಗಿದೆ. ಪ್ರತಿ ಸಲ ಬೌಲಿಂಗಲ್ಲೇ ಸೋಲ್ತಾಯಿದ್ರು ಮ್ಯಾಕ್ಸಿಮಮ್, ಬಟ್ ಈ ಸಲ ಬೌಲಿಂಗ್ ಇಂಪ್ರೂವ್ ಆಗಿದೆ. KKR 100% ಪ್ಲಸ್ ಆಗುತ್ತೆ, ಯಾಕೆಂದರೆ ಕೊಹ್ಲಿ ಅಗ್ರೆಸಿವ್ ಆಗಿದ್ದಾನೆ. ಯಾಕೆಂದರೆ ಲಾಸ್ಟ್ ಮ್ಯಾಚು ಇದಾಯ್ತು, ಬ್ಯಾನ್ ಆಯ್ತಲ್ಲ, ಅವಾಗಿಂದನೇ ನೋಡ್ತಾ ಇದ್ದೀವಿ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಅವನು ಅಗ್ರೆಸಿವ್ಗೆ ಎಷ್ಟಾಗ್ತಾನೋ ಅಷ್ಟು ಚೆನ್ನಾಗಿ ಬರುತ್ತೆ ಬ್ಯಾಟಿಂಗ್, ಡೆಫಿನೆಟ್ಲಿ. ಓಕೆ, ಶ್ಯೂರ್ ಮೇಡಮ್, ಆಬ್ವಿಯಸ್ಲಿ ಇವಾಗ ಒಳ್ಳೆ ಫಾರ್ಮಲ್ಲಿದೆ ಆರ್ ಸಿ ಬಿ.
ಇವಾಗ ಮುಂಚೆ ಎಲ್ಲ ಬ್ಯಾಟಿಂಗು ಬೌಲಿಂಗು ಎರಡನ್ನೂ ಸ್ವಲ್ಪ ವೀಕ್ ಇತ್ತು. ಬ್ಯಾಟಿಂಗ್ ಇತ್ತು, ವೀಕ್ ಬೌಲಿಂಗ್ ಲೈನ್ ಇದ್ದಿಲ್ಲ. ಈ ಸರಿ ಖಂಡಿತ ಬೌಲಿಂಗಲ್ಲೂ ಸ್ಟ್ರಾಂಗ್ ಇದ್ದೀವಿ. ಆಬ್ವಿಯಸ್ಲಿ ಇವತ್ತು ಮ್ಯಾಚ್ ವಿನ್ ಆಗೇ ಆಗುತ್ತೆ ಮೇಡಮ್. ಈ ಸರಿ ಕಪ್ ನಮ್ಮದೇ ಪಕ್ಕ. ಪ್ಲಸ್ ಆಗುತ್ತೆ ಮೇಡಮ್ ಈ ಸರಿ, ಏನೇ ಇಲ್ಲ. ಲಾಸ್ಟ್ ಟೈಮು ಒಂದು 5 ಮ್ಯಾಚ್ 3 ಮ್ಯಾಚಸ್ ಕಂಟಿನ್ಯೂಸ್ ಇದಾಯಿತು. ಬಟ್ ಈ ಸರಿ ಲಾಸ್ಟ್ 2 ಮ್ಯಾಚಸ್ ವಿನ್ ಆಗಿದೆ. ಇವಾಗ ಆಬ್ವಿಯಸ್ಲಿನೂ ಆಗುತ್ತೆ, ಕಂಟಿನ್ಯೂ ಆಗೇ ಆಗುತ್ತೆ ಮೇಡಮ್ ಆಬ್ವಿಯಸ್ಲಿ. ಈ ಸರಿ ಕಪ್ ನಮ್ಮದೇ ಪಕ್ಕ 100. ಜೈ RCB. ಈ ಎಲ್ಲ ಟೈಮ್ಗಿಂತ ಸಾಲಿಡ್ ಆಗಿದೆ ಟೀಮು. ಬೌಲಿಂಗು, ಬ್ಯಾಟಿಂಗ್ ಯೂನಿಟು, ಫೀಲ್ಡಿಂಗ್ ಯೂನಿಟು ಎಲ್ಲ ತುಂಬ ಚೆನ್ನಾಗಿದೆ. ಕಪ್ ಗೆಲ್ಲೋ ಚಾನ್ಸಸ್ಸು ತುಂಬ ಇದೆ. ಬಟ್ ಇವತ್ತು KKR ವರ್ಸಸ್ RCB ಮ್ಯಾಚ್ ಇದೆ. ಹೌದು, ಹೋಮ್ ಗ್ರೌಂಡ್ ಅಲ್ಲಿ ಇದೆ. ಅದು ಪ್ಲಸ್ ಆಗುತ್ತಾ RCB ಮೈನಸ್ ಆಗುತ್ತಾ? ಪ್ಲಸ್ ಆಗುತ್ತೆ, ಗ್ಯಾರಂಟಿ ಪ್ಲಸ್ ಆಗುತ್ತೆ. ಯಾಕಂದರೆ ಹೋಮ್ ಗ್ರೌಂಡು ಅಡ್ವಾಂಟೇಜು, ಬೌಲಿಂಗ್ ಯೂನಿಟು ಮತ್ತು ಸಾಲಿಡ್ ಬ್ಯಾಟಿಂಗ್, ಮಿಡಲ್ ಆರ್ಡರು, ಟಾಪ್ ಆರ್ಡರು ಮತ್ತು ಫಿನಿಷರ್ಸು, ಶೆಫರ್ಡು ಎಲ್ಲ ಒಳ್ಳೆ ತುಂಬ ಫೈನ್ ಟೀಮ್ ಇದೆ ನಮ್ಮ RCBದು. ಗೆಲ್ಲೋ ಚಾನ್ಸ್ ತುಂಬ ಇದೆ. ಹೌದು, ಗ್ಯಾರಂಟಿ ಹೊಡಿತೀವಿ, ಪಕ್ಕಾ ಹೊಡಿತೀವಿ ಈ ಸಲ. ಹೌದು, ಈ ಸಲ ಕಪ್ ನಮ್ಮದೇ ಬಿಡಿ. ಈ ಬಗ್ಗೆ ಏನು ಹೇಳಂಗೆ ಇಲ್ಲ, ಎಲ್ಲ ಸ್ಟ್ರಾಂಗ್ ಟೀಮೇ ಇದೆ RCBಲಿ, ಮಾತಾಡೋಂಗೆ ಇಲ್ಲ. ಅವ್ರ ಪಡೆಗೆ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ, ಇನ್ನೇನಿಲ್ಲ. RCB ಈ ಸಲ ಕಪ್ ನಮ್ಮದೇ ಗೆಲ್ಲುತ್ತೆ ಪಕ್ಕ. ಪ್ಲಸ್ಸೇ ಆಗೋದು, ಪ್ಲಸ್ಸೇ, ಖಂಡಿತ ಪ್ಲಸ್ಸೇ. ಯಾಕೆ ಎಲ್ಲಿ ಸ್ಟ್ರಾಂಗ್ ಟೀಮ್ ಇದೆ, ಎಲ್ಲ ಸ್ಟ್ರಾಂಗ್ ಪ್ಲೇಯರ್ಸೇ, ಎಲ್ಲ ಇಂಗ್ಲೆಂಡ್ ಪ್ಲೇಯರ್ಸೇ ಇರೋದು ಆಲ್ಮೋಸ್ಟ್. ಹಿಂಗೆ ಗೆಲ್ಲಲೇಬೇಕು ಎಲ್ಲ. ಹೇಳೋ ಆಲ್ ದಿ ಬೆಸ್ಟ್ RCB. ಇವತ್ತು RCB ವರ್ಸಸ್ KKR ಮ್ಯಾಚ್ ಇದೆ. RCB ಗೆಲ್ಲುತ್ತಾ? ಗ್ಯಾಪ್ ಬಂದಿದೆ, ಫಾರ್ಮ್ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ. RCB ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಇರೋದು, ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಅದು ಹೇಳೋಕ್ಕಾಗಲ್ಲ ಮೇಡಮ್. ಮಳೆ ಬರ್ತೀವಿ, ಮ್ಯಾಚ್ ಕ್ಯಾನ್ಸಲ್. ಮಳೆ ಬಂದು ಮ್ಯಾಚ್ ಕ್ಯಾನ್ಸಲ್ ಆಗುತ್ತೆ ಪಕ್ಕ. ಮುಂದೂಡಿಕೆ ಆಗೋ ಚಾನ್ಸಸ್ ಜಾಸ್ತಿ ಅಂತ. ಬಂತಲ್ಲ, ಬಂದೇ ಬಿಡುತ್ತೆ ಮಳೆ. ಓಕೆ, ಪಕ್ಕ ಈ ಸಲ ಹಾಗಾದ್ರೆ RCB ಮ್ಯಾಚ್ ಆಗಲ್ಲ ಇವತ್ತಿಂದ ಆಗಲ್ಲ ಪಕ್ಕ. ಓಕೆ, ಈ ಬಾರಿ IPL ಅಲ್ಲಿ RCB ಕಪ್ ಎತ್ತುತ್ತೆ ಅನ್ಸುತ್ತಾ? ಹೇಳೋಕ್ಕಾಗಲ್ಲ ಮೇಡಮ್. ಚಾನ್ಸಸ್ ಎಷ್ಟಿದೆ? ಚಾನ್ಸಸ್ ಚೆನ್ನಾಗಿದೆ, ಟೀಮ್ ಬ್ಯಾಲೆನ್ಸ್ಡ್ ಆಗಿದೆ, ಸೊ ಗೆಲ್ಬಹುದು ಅನ್ಸುತ್ತೆ. ಓಕೆ, ಆಲ್ ದಿ ಬೆಸ್ಟ್ ಹೇಳ್ತೀವಿ RCBಗೆ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. RCB ವರ್ಸಸ್ KKR ಮ್ಯಾಚ್ ಇದೆ ಇವತ್ತು, ಏನಾಗುತ್ತೆ ಅನ್ಸುತ್ತೆ? ಏನಾಗುತ್ತೆ, RCB ಚೆನ್ನಾಗಿ ಆಡಿದ್ರೆ ಗೆಲ್ತಾರೆ RCB ಅವರು. ಪ್ಲೇಯರ್ಸ್ ಎಲ್ಲ ಮತ್ತೆ ರಿಟರ್ನ್ ಆಗಿದ್ದಾರೆ, ಫಾರಿನ್ ಪ್ಲೇಯರ್ಸು. ಅದು ಬಿಟ್ಟರೆ ಏನಿಲ್ಲ, ಮಳೆ ಬರಬಾರ್ದು ಅಷ್ಟೇ, ಮಳೆ ಬರಬಾರ್ದು. ಚೇಸಿಂಗ್ ಪಿಚ್ ನೋಡಿದ್ರೆ ಒಂದೊಂದ್ಸಲಿ ಒಂದೊಂದು ಥರ ಆಡ್ತೈತೆ. ಒಂದ್ಸಲಿ ಚೇಸಿಂಗ್ ಪಿಚ್ ಇರುತ್ತೆ, ಒಂದ್ಸಲಿ ಬ್ಯಾಟಿಂಗ್ ಪಿಚ್, ಒಂದ್ಸಲಿ ಬೌಲಿಂಗ್ ಪಿಚ್ ಇರುತ್ತೆ ಅಷ್ಟೇ, ಏನಿಲ್ಲ. ಪಿಚ್ ಬಗ್ಗೆ ಥಿಂಕ್ ಮಾಡೋದೇ ಕಷ್ಟ ಅಂತೀರಾ? ಪಿಚ್ ಬಗ್ಗೆ ಥಿಂಕ್ ಮಾಡೋದೇ ಕಷ್ಟ. ಚೇಸಿಂಗ್ ತೊಗೊಂಡ್ರು ಸೋತಿದ್ದಾರೆ ಅಲ್ಲಿ, ಬೌಲಿಂಗ್ ತೊಗೊಂಡಾಗ ಫಸ್ಟು ಅಲ್ಲೂ ಸೋತಿದ್ದಾರೆ. ಏನು ಮಾಡೋಕ್ಕಂತ ಹೇಳಿ, ಬಹುಶಃ ಟಾಸ್ ಗೆದ್ರೆ RCB ಗೆಲ್ಲೋ ಒಂದು ಕಡೆ ಪ್ಲಸ್ ಆಗುತ್ತೆ ಅನ್ಸಲ್ವಾ ನಿಮಗೆ? ಟಾಸ್ ಗೆದ್ದು ಅವರು ಫಸ್ಟು ಬೌಲಿಂಗ್ ಮಾಡಿದ್ರೆ ಆಮೇಲೆ ಅವರು ಪಿಚ್ ನೋಡಿಕೊಂಡು ಅಥವಾ ಓಲ್ಡ್ ಬಾಲ್ ನ್ಯೂ ಬಾಲ್ ನೋಡ್ಕೊಂಡು ಚೇಸ್ ಮಾಡ್ಬೋದು. ಆದರೂ ಹೇಳೋಕ್ಕಾಗಲ್ಲ, KKR ಅಲ್ಲೂ ಪ್ಲೇಯರ್ಸ್ ಇದ್ದಾರೆ. RCB ಗೆಲ್ಲುತ್ತೆ ಅಂತ ಕಾದು ನೋಡಬೇಕು. ಓಕೆ, ಆಲ್ ದಿ ಬೆಸ್ಟ್ ಹೇಳ್ಬಿಡಿ RCBಗೆ. RCB ಆಲ್ ದ ಬೆಸ್ಟ್. ಈ ಸಲ ಕಪ್ ನಮ್ಮದೇ. ಜೈ RCB. ಜೈ RCB. ಮ್ಯಾಚ್ ಇದೆ, ಏನಾಗುತ್ತೆ ಅನ್ಸುತ್ತೆ? RCB ಗೆಲ್ತಾರೆ, ಆಫ್ಕೋರ್ಸ್ ಸ್ಟ್ರಾಂಗ್ ಇದ್ದಾರೆ, ನಮ್ಮ ಟೀಮೇ ಸ್ಟ್ರಾಂಗ್ ಇದೆ. ಅದಲ್ಲದೆ ಇವಾಗ ಹೇಸಲ್ವುಡ್ ಒಬ್ಬ ಇಲ್ಲ. ನೆಕ್ಸ್ಟು ಇವಾಗ ನಾನು ಅಂದ್ಕೊಂಡಿರೋದು ಲುಂಗಿ ಇಂಗಿಡಿ ಆಡ್ತಾರೆ ಅಂತ. ಅದು ಬಿಟ್ಟರೆ ಬ್ಯಾಟಿಂಗ್ ಚೆನ್ನಾಗೇ ಇದೆ, ಅಫ್ಕೋರ್ಸ್ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. ಇವತ್ತು ವಿರಾಟ್ ಕೊಹ್ಲಿಗೋಸ್ಕರ ಎಲ್ಲರೂ ವೈಟ್ ಕ್ಲೋತ್ಸ್ ಹಾಕೊಂಬರ್ಬೇಕು ಅಂತ ಇದ್ದಾರೆ, ಟೆಸ್ಟ್ ಕಿಟ್ಸಲ್ಲಿ ಬರಬೇಕು ಅಂತ ಇದ್ದಾರೆ. ಅಪಾರ್ಟ್ ಫ್ರಮ್ ದಟ್ ಇನ್ನೇನು, ಗೆದ್ದರೆ ಇವತ್ತು ಕ್ವಾಲಿಫೈ ಆಗ್ತೀವಿ ಪ್ಲೇ ಆಫ್ಸಿಗೆ. ಅದು ನೋಡಬೇಕಾಗತ್ತೆ. ಬಟ್ ಇವತ್ತು ಈಸಿ ಇದೆ ಅಂದ್ಕೊಳ್ತೀನಿ. KKR ಅಂಥ ಫಾರ್ಮಲ್ಲಿ ಇಲ್ಲ ಟೀಮು, ನೋಡೋಣ ಗೆಲ್ತಾರೆ ಅನಿಸುತ್ತೆ. ಬಟ್ ಹೋಮ್ ಗ್ರೌಂಡು RCBಗೆ ಪ್ಲಸ್ ಆಗುತ್ತೆ, ಇವತ್ತು ಮೈನಸ್ ಆಗುತ್ತಾ? ಪ್ಲಸ್ ಆಗುತ್ತೆ RCBಗೆ, ಯಾಕಂದರೆ ಗ್ರೌಂಡು ಇವಾಗ ಮೊನ್ನೆ 2 ಡೇಸಿಂದ ವೆಟ್ ಆಗಿರುತ್ತೆ. ಸೊ ಬ್ಯಾಟಿಂಗ್ ಕಂಡೀಷನ್ಸ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೀನಿ, ನೋಡೋಣ. ಅನೂಪ್. ಆಲ್ ದ ಬೆಸ್ಟ್ RCB. ಇವತ್ತು RCB ವರ್ಸಸ್ KKR ಮ್ಯಾಚ್ ಇದೆ, ಏನಾಗುತ್ತೆ? ಇವತ್ತು RCB ವಿನ್ ಆಗ್ತಾರೆ, ಗೆದ್ದೇ ಗೆಲ್ತಾರೆ. ಟಾಪ್ ಪೊಸಿಷನ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ಮ್ಯಾಚ್ ಗೆದ್ದು ಟಾಪ್ ಪೊಸಿಷನ್ನೇ ಮೇಂಟೈನ್ ಮಾಡ್ತಾರೆ. ಸೊ ಅದೇ ನಿನ್ನೆ ಬಂದಿರೋ ಮಳೆ ಇದೆ 2 ಡೇಸು. ಸೊ ಪಿಚ್ಚು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಅವ್ರಿಗೆ ಬೆಟರ್ ಅನಿಸುತ್ತೆ. ಸೊ ಅದು ಯೂಶ್ವಲಿ ಅದು ಸೆಕೆಂಡ್ ಬ್ಯಾಟಿಂಗ್ ಪಿಚ್ಚು. ಸೊ ಫಸ್ಟ್ ಬ್ಯಾಟಿಂಗ್ ಪಿಚ್ ತೊಗೊಂಡ್ರೆ ಬೆಟರ್ ಅನಿಸುತ್ತೆ. ಸೊ RCB ಗೆದ್ದೇ ಗೆಲ್ತಾರೆ, ಹೋಪ್ ಇದೆ. ಸೊ ಬೆಟರ್ RCB ಈ ಸಲ ಕಪ್ ನಮ್ಮದೇ 100%. ಜೈ RCB. ಆಲ್ ದಿ ಬೆಸ್ಟ್ RCB. RCB ವರ್ಸಸ್ KKR ಮ್ಯಾಚ್ ಇದೆ ಇವತ್ತು, IPL ರೀಸ್ಟಾರ್ಟ್ ಆಗಿದೆ, ಏನು ಅನ್ಸುತ್ತೆ?
ಏನಿಲ್ಲ, ನಮ್ಮ ಪ್ಲೇಯರ್ಸ್ ಹೆಂಗೆ ಆಡಿದ್ರು ಲಾಸ್ಟ್ 1 ವೀಕ್ ಬ್ಯಾಕ್, ಸೊ ಸೇಮ್ ಫಾರ್ಮ್ ಕಂಟಿನ್ಯೂ ಮಾಡಿದ್ರೆ ಸೊ ಪ್ಲೇ ಆಫ್ ಆರಾಮ್ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ಟಾಪ್ 2 ಪ್ಲೇಸ್ಗೆ ಸೊ ಇನ್ನೂ ಚಾನ್ಸ್ ಕೊಡ್ಬೋದು. ಸೊ ಹೇಸಲ್ವುಡ್ ಅವ್ರು ಕಮ್ ಬ್ಯಾಕ್ ಬೇಕು. ಅವ್ರ ಟೀಮ್ ಬಂದರೆ ನಮ್ಮ ಟೀಮ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ನಥಿಂಗ್ ಮಚ್, ನಮ್ಮ ಟೀಮ್ ಹೇಗಿದೆಯೋ ಅದೇ ಥರ ಪರ್ಫಾರ್ಮ್ ಮಾಡಿದ್ರೆ ಸೊ ಆರಾಮಾಗಿ ಗೆಲ್ತೀವಿ. ಸೊ ಆಲ್ಮೋಸ್ಟ್ ಚಿನ್ನಸ್ವಾಮಿ ಹೇಳೋಕ್ಕಾಗಲ್ಲ, ಯಾಕಂದರೆ ಯಾವತ್ತು ಚಿನ್ನಸ್ವಾಮಿ ಆಲ್ಮೋಸ್ಟ್ ಚೇಸಿಂಗ್ ರೌಂಡ್. ಸೊ ಇಫ್ ವಿ ಆನ್ ದ ಟಾಸ್ ಡೆಫಿನೆಟ್ಲಿ ವಿನ್ ದ ಮ್ಯಾಚ್. ಹಾಂ, ಹೌದು. ಈ ಬಾರಿಯ ಕಪ್ ವಿಚಾರದಲ್ಲಿ RCBಯ ನಿಲುವು ಯಾವ ರೀತಿಯಾಗಿರುತ್ತೆ ಅನ್ಸುತ್ತೆ? ಕಪ್ನ ಯಾವತ್ತು ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಶಿ ಇಸ್ ಲೈಕ್ ಎ ಗರ್ಲ್. ಸೊ ಇಫ್ ವಿ ಕಾಂಟ್ ಎಕ್ಸ್ಪೆಕ್ಟ್ ಗರ್ಲ್ ಟು ಬಿ ಅವರ್ ಲೈಕ್ ನಮ್ಮ ಹುಡುಗಿ ಸಿಗ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಲ್ವೇಸ್ ಬಿ ಆನ್ ಎ ಹೋಪ್, ದಟ್ಸ್ ಇಟ್. ಸಿಗಬೇಕು ಅಂತಿದ್ರೆ ಯಾರು ತಡೆಯಲ್ಲ. ಹಾಂ, ಅಷ್ಟೇ. ದೇವರು ಹೇಳ್ತಾನೆ, ಸಿಗ್ತಾಳೆ ಅಷ್ಟೇ. ಪ್ರಯತ್ನ ಮಾಡೋದು ಅಷ್ಟೇ, ಪ್ರಯತ್ನ ಇದ್ದೇ ಇರುತ್ತೆ. RCB ವರ್ಸಸ್ KKR ಮ್ಯಾಚ್ ಇದೆ ಇವತ್ತು, ಏನಾಗುತ್ತೆ ಅನ್ಸುತ್ತೆ? ಇವತ್ತು ಅದೇ ಪ್ಲೇಯಿಂಗ್ 11 ನೋಡಿ ಡಿಸೈಡ್ ಮಾಡಬೇಕು. ಹೇಸಲ್ವುಡ್ ಅವರು ಏನೋ ಆಡಲ್ಲ ಅಂತ ನ್ಯೂಸ್ ಬರ್ತಾ ಇದೆ, ರೂಮರ್ಸು. ಸೊ ಇಟ್ ಡಿಪೆಂಡ್ಸ್. ನಮ್ಮದು ಲೀಡ್ ವಿಕೆಟ್ ಟೇಕರ್ ಅವ್ರು ಆಗಿದ್ದಾರೆ. ಸೊ ಅವ್ರು ಬೇಕು ನಮಗೆ ವಿಕೆಟ್ ತೆಗಿಯೋಕ್ಕೆ. ಸೊ ಅಷ್ಟೇ. ಒಟ್ಟಿನಲ್ಲಿ RCB ಇವತ್ತು KKR ಮ್ಯಾಚಲ್ಲಿ ಹೋಮ್ ಗ್ರೌಂಡ್ RCBಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಮಳೆ ಬಂದಿಲ್ಲ ಅಂದರೆ ನಾವು ಗೆಲ್ತೀವಿ ಅಷ್ಟೇ, ಪಕ್ಕ. ನಮ್ಮ ಗೆಲುವು ಸೋಲಿಗೆ ಹೌದು, ಪ್ಲೇ ಆಫ್ಸ್ಗೆ ಹೋಗೋದು ಗ್ಯಾರಂಟಿ. ಅದೇ ಮಳೆ ಒಂದು ಬಂದಿಲ್ಲ ಅಂದರೆ ಒಳ್ಳೇದಾಗುತ್ತೆ ಅಷ್ಟೇ. ಇವತ್ತಿನ ಮ್ಯಾಚ್ ನಮ್ಮದೇ. ಓಕೆ. ಈ ಬಾರಿಯ ಕಪ್ಪು ವಿಚಾರದಲ್ಲಿ RCB ನಿಲುವು ಗೆಲುವು ಯಾವ ರೀತಿ? ಕಪ್ಪು ನೋಡೋಣ. ಫಸ್ಟು ಫೈನಲ್ಸ್ಗೆ ಹೋಗಲಿ. ನಾವು ಕಪ್ಪು ಅಂದ್ರೇ ಅದು ಬರಲ್ಲ. ಅದಕ್ಕೆ ನಾವು ಅವ್ರು ಹೆಂಗೆ ಆಡ್ತಾರೆ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಹೋಪ್ಫುಲಿ ಕಪ್ಪು ಗೆದ್ದರೆ ಚೆನ್ನಾಗಿರುತ್ತೆ. ಆಲ್ ದ ಬೆಸ್ಟ್ RCB. ಹಾಂ, ವೆಲ್ ಅಫ್ಕೋರ್ಸ್ RCB ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತಗೊಳ್ತಾರೆ. ಸ್ಕೋರ್ ಅಫ್ಕೋರ್ಸ್ 200 ಬರೋದು ಕಷ್ಟ ಇದೆ. ಪ್ರೊವೈಡೆಡ್ RCB ಪರ್ಸ್ಪೆಕ್ಟಿವ್ ತೊಗೊಂಡ್ರೆ, ಪ್ರೊವೈಡೆಡ್ ಹೌ ದ ಯೂಸ್ ರೊಮಾರಿ ಶೆಪರ್ಡ್ ಆ್ಯಂಡ್ ಬೆತೆಲ್ ಗೊತ್ತಿಲ್ಲ ಆಡ್ತಿದಾರೋ ಇಲ್ಲೋ ಗೊತ್ತಿಲ್ಲ. ಸಾಲ್ಟು ಮತ್ತು ರೊಮಾರಿ ಶೆಪರ್ಡ್ ವಿಲ್ ಪ್ಲೇ ಅ ಕೀ ರೋಲ್. ಆ್ಯಂಡ್ ಒಳ್ಳೆ ಸ್ಟಾರ್ಟ್ ಬಂದರೆ 180 to 200 ಸ್ಕೋರ್ ಬರಲೇಬೇಕು. ಆ್ಯಂಡ್ ಗೆಲ್ಲೋದು ಈಸಿ ಆಗುತ್ತೆ. ಬೌಲಿಂಗ್ ಅಫ್ಕೋರ್ಸ್ ನೋಡಿದ್ದೀರಾ, ಎಲ್ಲರೂ ಚೆನ್ನಾಗಿ ಮಾಡ್ತಾನೆ ಇದ್ದಾರೆ RCB. ಸೊ ಶುಡ್ ಸಿ ಹೆಂಗೆ ಮಾಡ್ತಾರೆ. KKR ಅಗೇನ್ ಆನ್ ದೇರ್ ಸೈಡ್ ಬೌಲಿಂಗ್ ಒಂಥರ ಮಿಸ್ಟ್ರಿನೇ ಅವ್ರದ್ದು, ಬಿಕಾಸ್ ದೇ ಹ್ಯಾವ್ ದರ್ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಇದ್ದಾರೆ. ಸೊ ಬ್ಯಾಟಿಂಗ್ ಅಫ್ಕೋರ್ಸ್ ಅವ್ರ ಕಡೆ ರಹಾನೆ ಏನಾರು ಒಳ್ಳೆ ಸ್ಟಾರ್ಟ್ ಕೊಟ್ಬಿಟ್ರೆ, ಈವನ್ ದೇ ಹ್ಯಾವ್ ಅ ವೆರಿ ಲೈಕ್ ಬ್ಯಾಟಿಂಗ್ ಲೈನ್ ಚೆನ್ನಾಗಿದೆ ಅವ್ರದ್ದು ಅವ್ರ ಕಡೆ. ಬಟ್ ಸಿನ್ಸ್ ದೇರ್ ಆಲ್ರೆಡಿ ಔಟ್ ಆಫ್ ಟೂರ್ನಮೆಂಟ್, ಸೊ ವಿ ಕಾಂಟ್ ಎಕ್ಸ್ಪೆಕ್ಟ್ ಮಚ್ ಫ್ರಮ್ ದೆಮ್. ಬಟ್ RCB ಈಸ್ ಆನ್ ಅ ಪಾಸಿಟಿವ್ ಸೈಡ್, ಬಿಕಾಸ್ ಪ್ಲೇ ಆಫ್ಸ್ಗೆ ಅವ್ರು ಹೋಗ್ತಾರೆ ಈ ಸತಿ. ಯಾ, ಟಫ್ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಿಕಾಸ್ ಈವನ್ KKR ವಿಲ್ ಟ್ರೈ ಟು ಪುಲ್ RCB ಡೌನ್, ಬಿಕಾಸ್ RCB ಸೋತ್ರೆ ಇವನ್ ದೇಲ್ ಕಮ್ ಡೌನ್, ರೈಟ್? ಪಾಯಿಂಟ್ಸ್ ಲೂಸ್ ಮಾಡ್ತಾರೆ. ಸೊ ಆ ಥರ ಇದ್ದೇ ಇರುತ್ತೆ ಡೆಫಿನೆಟ್ಲಿ. ಪಕ್ಕ ಕೊಡ್ತಾರೆ. ಬಿಕಾಸ್ ಅವ್ರ ಹತ್ರನೂ ಖತರ್ನಾಕ್ ಪ್ಲೇಯರ್ಸ್ ಇದ್ದಾರೆ. ನಾರಾಯಣ್ ಇದ್ದಾರೆ, ಮತ್ತು ಇವರು ಟ್ರೇರಸ್ ಇದ್ದಾರೆ, ಆಮೇಲೆ ಇನ್ನೊಬ್ರು ವೆಸ್ಟ್ ಇಂಡೀಸ್ ಪ್ಲೇಯರ್ ಇದ್ದಾರೆ. ಅವ್ರು ನಿಂತಾಡಿದ್ರೆ ಅಫ್ಕೋರ್ಸ್ 6ಗಳ ಸುರಿಮಳೆ ಬರುತ್ತೆ ಪಕ್ಕ. ಪ್ಲಸ್ ಆಗುತ್ತೆ ಅಂತಲೇ ಅಂದ್ಕೊಳ್ಳಿ. ಎಸ್. ಈಗ RCBಗೆ ಒಂದು 2-3 ಜನ ಇಂಪಾರ್ಟೆಂಟ್ ಪ್ಲೇಯರ್ಸ್ ಇಲ್ಲ. ಈಗ ಎಲ್ಲರೂ ಅವ್ರವ್ರ ಕಂಟ್ರಿಗೆ ಆಡೋಕ್ಕೆ ಹೋಗಿದ್ದಾರೆ. ಮತ್ತು ನಮಗೆ ಮೊಮೆಂಟಮ್ ಲಾಸ್ ಆಗಿದೆ. ಹಾಗಾಗಿ ನನಗೆ ಮನಸ್ಸಲ್ಲಿರೋದು ಅಫ್ಕೋರ್ಸ್ ಗೆಲ್ಲಬೇಕು ಅಂತ. ಬಟ್ ಸ್ವಲ್ಪ ಕಷ್ಟ ಇದೆ. ಅವ್ರು ಏನು ತಯಾರಿ ನಡೆಸಿದ್ದಾರೆ ಇನ್ನು ಲಾಸ್ಟ್ 2 ದಿನದಲ್ಲಿ, ಅವೆಲ್ಲ ಈಗ ಕೆಲ್ಸಕ್ಕೆ ಬರುತ್ತೆ. ಹಾಂ, ಹೌದು. ಹವೆವರ್ ರಜಿತ್ ಪತಿದಾರ್ ಇಸ್ ಅ ಸಾಲಿಡ್ ಕ್ಯಾಪ್ಟನ್. ನಮ್ಗೆ ಅವ್ರ ಮೇಲೆ ತುಂಬ ನಂಬಿಕೆ ಇದೆ. ಕೋಚ್ ಈಸ್ ವೆರಿ ಗುಡ್. ಮಿಸ್ಟರ್ ಫ್ಲವರ್ ಈಸ್ ವೆರಿ ಗುಡ್. ಸೊ ಅವೆರಡರ ಕಾರಣದಿಂದ ನನಗಿನ್ನೂ ಹೋಪ್ಸ್ ಇದೆ. ಬಟ್ ಮೊಮೆಂಟಮ್ ಲಾಸ್ ಆಗಿರೋದ್ರಿಂದ ಮತ್ತು ತುಂಬ ಗ್ಯಾಪ್ ಆಗಿರೋದ್ರಿಂದ ನಮಗೆ ಕಷ್ಟ ಇದೆ. ಹೌದು. RCBಗೆ ಈ ಸೀಸನ್ನಲ್ಲಿ ಮೈನಸ್ಸೇ ಆಗಿರೋದು. ಒಂದೇ ಮ್ಯಾಚ್ ಗೆದ್ದಿರೋದು ನಾವು ಈ ಸೀಸನಲ್ಲಿ. 2 ಮ್ಯಾಚ್, ಸಾರಿ. ಆದರೆ ನಮ್ಮ ಸ್ಟೇಡಿಯಮ್ಮೇ ಚಿಕ್ಕದು. T20ಗೆ ಎಲ್ಲ ಈಗ ಬ್ಯಾಟ್ಸ್ಮನ್ಸ್ ಗೇಮ್ ಆಗಿರೋದ್ರಿಂದ ಈ ಥರ ಸ್ಟೇಡಿಯಮ್ಮಲ್ಲಿ ನಮಗೆ ಡಿಸ್ಅಡ್ವಾಂಟೇಜೇ ಆಗೋದು. ನಮ್ಮ ಬೌಲರ್ಸ್ ಚೆನ್ನಾಗಿದ್ದಾರೆ, ಇಲ್ಲ ಅಂತಲ್ಲ.
ಈ ಲುಂಗಿ ಅಂಗಡಿ ಆಡ್ಬೋದು ಒಂದು ಸತಿ ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಹೌದು. ಆಲ್ ದ ಬೆಸ್ಟ್ RCB. ಮ್ಯಾಚ್ ಬಗ್ಗೆ ಹೇಳಬೇಕಂದ್ರೆ ಒಂಥರ ಹೋಮ್ ಗ್ರೌಂಡಲ್ಲಿ ಮಳೆ ಬರದೇ ಇರೋದು ಫಸ್ಟು ಪಾಯಿಂಟ್ ನೋಡ್ಕೋಬೇಕಾಗಿರೋದು. ಮಳೆ ಬಂದಿಲ್ಲ ಅಂದರೆ ನಮ್ಮ ಸ್ಟ್ರಾಟಜಿ ಹೆಂಗಿರಬೇಕು ಅಂದರೆ ಫಸ್ಟ್ ಆಫ್ ಆಲ್ ಪ್ಲೇ ಆಫ್ಸ್ ತನಕ ಇರೋ ಅವೈಲೇಬಲ್ ಪ್ಲೇಯರ್ಸ್ ಇರ್ತಾರ ಅಲ್ವಾ ನೋಡ್ಕೋಬೇಕು. ಸೌತ್ ಆಫ್ರಿಕಾ ಪ್ಲೇಯರ್ಸ್ ಎಲ್ಲ ಅವ್ರು ವರ್ಲ್ಡ್ T20 ಸ್ಕ್ವಾಡಿಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಮುಂಚೆ ನಾವೇನಾದ್ರು ಟ್ವೀಕ್ಸ್ ಮಾಡೋಕ್ಕಾಗತ್ತೆ, ಯಾಕೆಂದರೆ ಹೇಸಲ್ವುಡ್ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ ಅಫಿಷಿಯಲಿ. ಎಂಗಿಡಿ ಇದ್ರೂ ಪ್ಲೇ ಆಫ್ಸಿಗೆ ಅವೈಲೇಬಲ್ ಇರ್ತಾರ ಗೊತ್ತಿಲ್ಲ. ಆ್ಯಂಡ್ ಬೆತ್ತಲ್ ಪಕ್ಕ ಹೋಗ್ತಾ ಇದ್ದಾರೆ ಪ್ಲೇ ಆಫ್ಸ್ ಟೈಮಲ್ಲಿ ಅಂತ ಕನ್ಫರ್ಮ್ ಆಗಿದೆ. ಸೊ ಅವ್ರಿಗೆ ರಿಪ್ಲೇಸ್ಮೆಂಟ್ಸ್ ನಾವು ಹುಡ್ಕೊಳ್ಳೋ ಥರ ಇವಾಗಲಿಂದನೇ, ಯಾಕೆಂದರೆ ಕ್ವಾಲಿಫಿಕೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ನಮಗೆ ಇನ್ನೊಂದು ಮ್ಯಾಚ್ ವಿನ್ ಆದ್ರೂ. ನನ್ನ ಒಪಿನಿಯನ್ ಏನು ಅಂದರೆ ಅವರು ಪ್ಲೇ ಆಫ್ಸ್ಗೆ ಹೋಗೋಕ್ಕೆ ಮುಂಚೆ ಪ್ರಾಪರ್ ಟೀಮ್ನ ಸೆಟ್ ಮಾಡ್ಕೋಬೇಕು ಅಂತ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮ್ಯಾನೇಜ್ಮೆಂಟ್. ಕಪ್ ಗೆಲ್ಲದೆ ಇದ್ರೂ ನಮಗೆ ಫೈಟ್ ಕೊಟ್ಟರೆ ಅಷ್ಟೇ ಸಾಕು. ನಮಗೆ ಕಪ್ ಗೆಲ್ಲೋ ಆಸೆ ನಮಗೆ, ಗೆದ್ದ ಮೇಲೆ ಖುಷಿ ಪಡ್ತೀವಿ ಹೊರತು ಅದಕ್ಕೆ ಮುಂಚೆ ಎಫರ್ಟ್ಸ್ ಕೊಟ್ಟರೆ ನಮ್ಗೆ ಅಷ್ಟೇ ಸಾಕು, ಇನ್ನೇನೋ ಬೇಡ. ಅಷ್ಟೇ ಅಲ್ಲ, ಅಷ್ಟೇ ಇರಬೇಕು ಇದ್ರೆ ತುಂಬ ಖುಷಿ. ಆಲ್ ದಿ ಬೆಸ್ಟ್ RCB. ಈ ಸಲ ಕಪ್ ನಮ್ಮದೇ ಅಂತ ಹೇಳಲ್ಲ, ಜೈ RCB ಅಂತ ಹೇಳಿ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, RCB ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಕ್ರೇಜ್ಫುಲ್ ಆಗಿದ್ದಾರೆ. ಅದರ ಜೊತೆಗೆ CSK ಫ್ಯಾನ್ಸ್ ಕೂಡ RCB ಗೆಲ್ಲಬೇಕು, ಈ ಬಾರಿಯ ಕಪ್ಪು RCB ಎತ್ತಲೇಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಖುಷಿಯನ್ನು ತೋರಿಸ್ತಾ ಇದೆ. ಹಾಗೆಯೇ ಇವತ್ತಿನ KKR ವರ್ಸಸ್ RCB ಮ್ಯಾಚಲ್ಲಿ RCB ಖಂಡಿತವಾಗ್ಲೂ ಗೆದ್ದು ಪ್ಲೇ ಆಫ್ಗೆ ಸೆಲೆಕ್ಷನ್ ಆಗೇ ಆಗುತ್ತೆ. ನಮ್ಮ RCB ಬಗ್ಗೆ ನಮಗೆ ಹೋಪ್ ಇದೆ. ಹಾಗೆಯೇ ಹೋಮ್ ಗ್ರೌಂಡು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನೋ ವಿಚಾರದಲ್ಲಿ ನಾವು ಕೂಡ ಕಾದು ನೋಡಬೇಕು. ಆದರೆ ಮಳೆ ಒಂದು ಬರದೆ RCB ಮ್ಯಾಚ್ ಕಂಪ್ಲೀಟ್ ಆದರೆ ಸಾಕಪ್ಪ. ಇವತ್ತಿನ RCB ಮ್ಯಾಚ್ ಬಗ್ಗೆ ಸಾಕಷ್ಟು ಕ್ರೇಜ್ ಮೂಲಕ ನಾವು ಕಾಯ್ತಾ ಇದ್ದೀವಿ. ಯಾಕಂತಂದರೆ IPL ರೀಸ್ಟಾರ್ಟ್ ಆಗಿದೆ. ಅದು ಮೊದಲನೇ ಮ್ಯಾಚು RCB ನಮ್ಮ ಚಿನ್ನಸ್ವಾಮಿಲೇ ಇರೋದ್ರಿಂದ RCB ಈ ಬಾರಿ ಗೆಲ್ಲೇಬೇಕು. KKRನ ಏನು ಹೊಡೆದುರುಳಿಸಿ ಈ ಸಲ RCB ಒಂದು ರೀತಿಯಲ್ಲಿ ಜಯಬೇರಿಯನ್ನು ಬಾರಿಸಲೇಬೇಕು ಅನ್ನುವಂತಹ ಏನು ಖುಷಿ ಸಂತೋಷವನ್ನು ನಮ್ಮ RCB ಫ್ಯಾನ್ಸ್ ಕ್ರೇಜ್ ತೋರಿಸ್ತಾ ಇದ್ದಾರೆ. ಹಾಗೆಯೇ RCBಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ಬಾರಿಯ ಹೋಮ್ ಗ್ರೌಂಡು RCBಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ, ಇವತ್ತಿನ ಮ್ಯಾಚಲ್ಲಿ RCB ಗೆಲ್ಲುತ್ತಾ ಅಂತ ನಾವು ಕೂಡ ಕಾದ್ ನೋಡಬೇಕು. ಆಲ್ ದಿ ಬೆಸ್ಟ್ RCB ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.